ಕ್ಯಾಬಿನೆಟ್ ರೀಶಫಲ್ ಮಾಡ್ತಾರಂತ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಹೈಕಮಾಂಡ್ ಅವರು ಹೇಳಿದ್ದಾರೆ. ಸೊ ಅಕ್ಟೋಬರಲ್ಲಿ ರೀಶಫಲ್ ಡೆಫಿನೆಟ್ಲಿ ಆಗ್ತದಂತ ಈ ಸಲ ಅವಕಾಶ ಸಿಗ್ತದೆ ಆ ಥರದ ನಿರೀಕ್ಷೆ ಇಟ್ಕೊಂಡಿದ್ದೀರಿ? ನಾನು ನಿರೀಕ್ಷೆ ಅಂತೂ ಇಟ್ಟಿದ್ದೀನಿ. ನಾನು ಹೇಳಿದ್ದೀನಿ, ಮೊದಲು ಹೇಳಿದ್ದೀನಿ, 2018 ಕೂಡ ನಾನು ಆಕಾಂಕ್ಷಿ ಇದ್ದೆ. 2000 ಮತ್ತೆ ರೀಶಫಲ್ ಆದಾಗಲೂ ಕೂಡ ಆಕಾಂಕ್ಷಿ ಇದೆ. 2023 ಕೂಡ ಆಕಾಂಕ್ಷಿ ಇದೆ. ನಾನು ವಿರೋಧ ಪಕ್ಷದಲ್ಲಿದ್ದಾಗ ಮುಖ್ಯ ಸಚೇತಕನಾಗಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಕೆಲಸ ಮಾಡಿದ್ದೀನಿ. ಮತ್ತು ಹಿಂದೆ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಲೂ ಕೆಲಸ ಮಾಡಿದ್ದೀನಿ. ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅಂತೂ ಆಕಾಂಕ್ಷಿ ಇದ್ದೀನಿ. ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ, ನಮ್ಗೆ ಅವಕಾಶ ಕೊಡ್ತಾರೆ. ನಮ್ಮದು ಫ್ಯಾಮಿಲಿ ಇತಿಹಾಸ ಇದೆ. ನಾನು ಮೊದಲಿಂದ ನಮ್ಮ ತಂದೆಯವರಾಗಿ 1999 ಅವರು ಕೂಡ ಮುಖ್ಯಮಂತ್ರಿ ಆಗ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದವರು. ಒಂದೇ ಮಾತ್ರದಲ್ಲಿ ಹೈಕಮಾಂಡ್ ಹೇಳಿದಾಗ ಅವರು KPCC ಪ್ರೆಸಿಡೆಂಟ್ ರಿಸೈನ್ ಮಾಡಬೇಕಂದ್ರೆ ರಿಸೈನ್ ಮಾಡಿದ್ರು. 3-4 ತಿಂಗಳ ಚುನಾವಣೆ ಇತ್ತು ಆವಾಗ ಅಂಥ ಒಂದು ಸಂದರ್ಭದಲ್ಲೂ ಮುಂದೆ ಅವ್ರಿಗೆ 2004 ಅವ್ರಿಗೆ ಅವಕಾಶ ಸಿಕ್ತು. ಬಹುಶಃ ಹಿಂದೆ ನನಗೆ ತಪ್ಪಿರಬಹುದು, ಮುಂದೆ ಖಂಡಿತವಾಗಿ ಸಿಗ್ತದಂತ ಒಂದು ವಿಶ್ವಾಸ ಇದೆ. ನಿಮ್ಮಲ್ಲಿ ಕ್ಯಾಬಿನೆಟ್ ತಗೊಳ್ಬೇಕಾದ್ರೆ ಏನು ಮಾಡೋದಂತ ಕೆಲವು ಸತಿ ರಾಜಕೀಯದಲ್ಲಿ ಏರ್ಪೇರು ಆಗ್ತಾ ಇರ್ತದೆ. ಈ ಬಾರಿ ಖಂಡಿತವಾಗಿ ನನಗೆ ಅವಕಾಶ ಸಿಗ್ತದಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ, ಭರವಸೆಯನ್ನು ನೀಡಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ